ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ನಿಜಕ್ಕೂ ಕೂಡ ಹೌದು. ಈ ಹಿಂದೆ ಕೂಡ ಅವರು ಮಾತನಾಡಿರುವಂತಹ ಒಂದು ದಾಟಿಯನ್ನು ನೋಡಿದ್ದೇವೆ. ಎಲ್ಲೋ ಒಂದು ಕಡೆ ತಪ್ಪಾದಾಗ ಕೆಲವೊಂದು ಅಧಿಕಾರಿಗಳನ್ನು ಕರೆಸಿ ಅವರು ಮಾತನಾಡಿರುವಂಥದ್ದನ್ನು ನೋಡಿದ್ದೀವಿ. ಈಗ ಮತ್ತೆ ಕೂಡ ಅವರು ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗ್ತಾ ಇದ್ದಾರೆ. ರಾಷ್ಟ್ರೀಯ ರಸ್ತೆ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಸನದ ಬೈಪಾಸ್ ರಸ್ತೆ ಕಾಮಗಾರಿ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾತಿನಲ್ಲೇನೆ ತಿವಿದಿದ್ದಾರೆ ಸಚಿವರು. ಕಾಮಗಾರಿ ಸರಿಯಾಗಿ ಮಾಡುವ ಅಧಿಕಾರಿಗಳಿಗೆ ಯಾರು ಕೂಡ ಸರಿಯಾಗಿ ಮಾಡ್ತಾ ಇಲ್ವಲ್ಲ, ಅವರಿಗೆ ಫುಲ್ಲು ಬೈತಾ ಇದ್ದಾರೆ. ಏನ್ರಿ ಕೆಲಸ ಮಾಡ್ತಾ ಇದ್ದಾರೆ ನೀವು, ಕೇಂದ್ರಕ್ಕೆ ಹೇಗೆ ರಿಪೋರ್ಟ್ ಕೊಡ್ತೀರಾ, ಅದಕ್ಕೆ ಅವರು ಏನು ಹೇಳುತ್ತಾರೆ, ಬೈತಾ ಇದ್ದಾರೆ. ಎಷ್ಟು ಸುಳ್ಳು ಹೇಳ್ತೀರಪ್ಪ, ನಾವು ಸ್ವಾಭಿಮಾನ ಬಿಟ್ಟು ನಿಮ್ಮಂಥವ್ರನ್ನ ಮಾತನಾಡೋದಕ್ಕೆ ಬರ್ತೀವಲ್ಲ, ಕೆಲಸ ಕೊಡ್ತೀವಲ್ಲ, ಸರಿನಾ ಅಂತ ಹೇಳಿ. ಸ್ವಾಭಿಮಾನ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು ಅಂತ ಬೈತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರು. ನಿಜಕ್ಕೂ ಕೂಡ ಇವರು ಹಿಂದೆ AC ಗಳಿಗೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ತರಾಟೆಗೆ ತೆಗೆದುಕೊಂಡಿದ್ರು. ಈಗ ಇವರು ಮತ್ತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಹೇಳ್ತಾ ಇದ್ದಾರೆ, ಏನರಪ್ಪ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಲ್ಲ, ಅವರಿಗೆ ಹೇಳ್ತಾ ಇರುವಂಥದ್ದು ಮಾತಿದು. ನೀವು ಕೇಂದ್ರಕ್ಕೆ ಹೀಗೆ ರಿಪೋರ್ಟ್ ಕೊಡ್ತೀರಾ, ಅದಕ್ಕೆ ಅವರು ಓದಿದ್ದು ನೀವೇನು ಕೊಡ್ತೀರೋ ಅದನ್ನೇ ಹೇಳ್ತಾರೆ. ಏನು ಕೆಲಸ ಆಗ್ತಾ ಇದೆ ಇಲ್ಲಿ, ರಸ್ತೆ ಸರಿ ಮಾಡುವ ಅಥವಾ ಕಾಮಗಾರಿ ನಡೆಸುವ ನೆಪದಲ್ಲಿ ಅಕ್ರಮ ಆಗ್ತಾ ಇದೆ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಳ್ತಾರೆ. ಎಷ್ಟು ಸುಳ್ಳು ಹೇಳ್ತೀರಪ್ಪ ನೀವು ಸ್ವಾಭಿಮಾನ ಬಿಟ್ಟು ನಮ್ಮಂಥವರನ್ನು ಮಾತಾಡೋದಾದರೆ ಹೆಂಗೆ ಮಾತನಾಡ್ಬೇಕು ನಾವು, ನಿಮ್ಮ ಹತ್ರ ಏನಂತ ಕೇಳಬೇಕು, ಕೆಲಸ ಆಗ್ತಾ ಇಲ್ಲ ಏನಿಲ್ಲ, ಸ್ವಾಭಿಮಾನ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಬೇರೆಯವರಾಗಿದ್ದರೆ ಕಪಾಳಕ್ಕೆ ಬಾರಿಸ್ತಿದ್ರು, ನಾನು ನಿಮಗೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಕೃಷ್ಣ ಬೈರೇಗೌಡ ಅವರ ಮಾತು ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಸಚಿವರು. ನಿಜಕ್ಕೂ ಕೂಡ ಕೃಷ್ಣ ಬೈರೇಗೌಡ ಅವರು ಈ ಹಿಂದೆ ಕೂಡ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು, ಅಲ್ಲಿ ಕೂಡ ಹೋಗಿ ಪರಿಶೀಲನೆ ನಡೆಸಿದಂತಹ ವೇಳೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು. ಮತ್ತು AC ಗಳ ವಿಚಾರದಲ್ಲಿಯೂ ಕೂಡ ಅಷ್ಟೇ, ಅವರೇನೋ ಅಕ್ರಮ ಮಾಡಿದ್ರು, ಲಂಚವನ್ನು ತೆಗೆದುಕೊಂಡಿದ್ರು ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಸಾಲು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲ AC ಗಳನ್ನು ಕರೆಸಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು. ಈಗ ಹೆದ್ದಾರಿ ಪ್ರಾಧಿಕಾರ ಏನಿದೆ ಆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ನೀವೇನೋ ಹಿಂಗೆ ರಿಪೋರ್ಟ್ ಕಳಿಸ್ತೀರಾ, ಅವರಲ್ಲಿ ಓದ್ತಾರೆ, ಹಂಗಾಯಿತು ಹಿಂಗಾಯಿತು, ಒಳ್ಳೆ ಕೆಲಸ ಆಯಿತು, ಕಾಮಗಾರಿ ಮುಗೀತು ಅಂತ ಹೇಳಿ ಹಿಂಗೆ ಕೊಡ್ತೀರಾ. ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಅಂದರೆ ಏನು ಗೊತ್ತಾ ನಿಮಗೆ? ನಾನಾಗಲಿಕ್ಕೆ ಸುಮ್ಮನೆ ಮಾತನಾಡ್ತಾ ಇದ್ದೀನಿ, ಬೈದು ಹೇಳ್ತಾ ಇದ್ದೀನಿ, ಬೇರೆಯವರು ಇನ್ಯಾರಾದರೂ ಆಗಿದ್ರೆ ನಿಮ್ಮ ಕಪಾಳಕ್ಕೆ ಹೊಡೆದು ಹೇಳ್ತಾ ಇದ್ರು. ನೀವು ಮಾಡ್ತಿರುವಂತಹ ಕೆಲಸದ ವೈಖರಿ ಆ ರೀತಿಯಾಗಿದೆ. ಏನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋಂಥ ರೀತಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ಸರಿಯಾದ ರೀತಿಯಲ್ಲಿ ಮಾತಿನಲ್ಲಿನೇ ತಿಳಿದಿದ್ದಾರೆ ಅಲ್ಲಿನ ಅಧಿಕಾರಿಗಳಿಗೆ. ನಿಮ್ಮ ಕೆಲಸ ಏನಿದೆ, ನಿಮ್ಮ ಜವಾಬ್ದಾರಿನೇ, ಅದನ್ನು ಅಚ್ಚುಕಟ್ಟಾಗಿ ಮಾಡಿ, ನೀಟಾಗಿ ಮಾಡಿ. ಅದು ಬಿಟ್ಬಿಟ್ಟು ಯಾಕೆ ಈ ರೀತಿಯಾಗಿ ರಿಪೋರ್ಟ್ಗಳನ್ನು ಕಳಿಸ್ತೀರಾ, ಸುಳ್ಳು ರಿಪೋರ್ಟ್ಗಳನ್ನು ಕಳಿಸ್ತೀರಾ, ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳ್ತೀರಾ, ಅದನ್ನು ಅಲ್ಲಿ ಅವ್ರು ಹಿಡ್ಕೊಂಡು ಓದ್ತಾ ಇರ್ತಾರೆ. ಇದಾ ನಿಮ್ಮ ಕೆಲಸದ ವೈಖರಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಬೈತಿರುವಂಥದ್ದು. ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದ್ ಬೈಪಾಸ್ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದ್ ಮರಕ್ಕೆ 300 ಮೀಟರ್ ಬಿಟ್ಬಿಡಿ, 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? 300 ಮೀಟರ್ ಬಿಟ್ಬಿಡಿ. ಅವರು ಎತ್ಕೊಂಡ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದ್ದಾರೆ ಅವರು. ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ, ಐ ಆಮ್ ನಾಟ್ ಎನ್ ಇಂಜಿನಿಯರ್, ಅದು ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ, 1 ಕಿಲೋಮೀಟರ್ ಬಿಟ್ಬಿಡಿ, 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಬರೀ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ, ಈಗ ಇಷ್ಟು ನೋಡ್ಕೊಂಡ್ ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ ಮಾತಾಡ್ತೀಯ? ಒಳ್ಳೆ ಕತೆ ಹಿಂಗ್ ಮಾತಾಡ್ತೀರ, ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ. ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ದವನು? ನಿಮ್ದಂತವ್ರ ಹತ್ರ ಮಾತಾಡ್ಬೇಕಲ್ಲ, ನಮ್ದವ್ರ ಭಾಗ್ಯ. ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು, ನಮ್ಮ ಸ್ವಾಭಿಮಾನ ಬಿಟ್ಟು.
ಅಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನೋ ನಾನು ಹೇಳೋದು ಭಾವನೆ ಅರ್ಥ ಆಗಲ್ಲ. ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡೋದು ನಿಮ್ಗೆ ಏನು ತಲೆಗೆ ಹೋಗೋದು. ಏನ್ರಿ ತಿಳ್ಕೊಂಡಿದ್ದೀರಾ? ಕಾರಣ ಆಗಿದ್ದಿದ್ರೆ ಬೇರೆಯವರು ತಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತಿರಲ್ಲ. ಅಂಡ್ ಇರ್ರೆಸ್ಪಾನ್ಸಿಬಿಲಿಟಿ, ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸ್ಆನೆಸ್ಟಿ ಪರಮಾವಧಿ. ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ, ಹೇಳೋರು ಇಲ್ಲ ಕೇಳೋರು ಇಲ್ಲ. ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯ್ತು ಸರ್ ಹಾಸನ ಬಸ್. ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ, ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡ್ಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 22 ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನು 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ, ಏನೋ ಆಗ್ತಾ ಇದೆ ಅಂತ ತೋರ್ಸ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ನಾವು ಮೀಟಿಂಗ್ ಅಲ್ಲಿ 100 ಸಾರಿ ಚರ್ಚೆ ಮಾಡಿ ಇದ್ ಮಾಡಿದ್ವಿ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ. ಅಂತ ಕಾಂಟ್ರಾಕ್ಟರ್ ಏಜೆನ್ಸಿಗಳು ಹಿಡ್ಕೊಬರ್ತಾರೆ. ಈಗ ನೀವು ನಮ್ಮ ಮುಂದೆ ಆಲ್ಮೋಸ್ಟ್ ಆಗಿದೆ ಸರ್. ಮುಂದೆ ಒಂದು ಇವರು May 26 ಅಂತಾರೆ, ಬಟ್ ಐ ಆಮ್ ಫಿಯರ್ ಸರ್. ಯಾಕಂದ್ರೆ ಇವರು ಸ್ನೋ ತರ ಫೇಸ್ ಮಾಡೋದು ಸರ್. ನೋ ಇಶ್ಯೂಸ್ ಆಕ್ಚುಲಿ, ವಿ ಹ್ಯಾವ್ ಕ್ಲಿಯರ್ಡ್ ಎವ್ರಿಥಿಂಗ್. ಎಲ್ಲ ಮಾಡ್ಕೊಬಿಟ್ಟು ಮೇಲ್ಗಡೆ ಇಲ್ಲಾಂದ್ರೆ ಕೊಲಾಪ್ಸ್ ಆಗ್ತಿತ್ತು. And they will be asking road diversions all every time. But ನಾವು ಅಷ್ಟು ಟೈಮ್ ಕೊಟ್ಟಿದ್ದೇವೆ, but they are not at the place. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.